ಮತ್ತೊಂದು ಕಡೆ ಗಾಯಾಳುಗಳು. ಹುಲಿಕಲ್ ಘಾಟಿಯಲ್ಲಿ ಸಂಭವಿಸಿದಂತಹ ಈ ದುರಂತದಲ್ಲಿ ಹಲವರಿಗೆ ಗಾಯ ಆಗಿದೆ. ಅವರಿಗೆ ಶಿವಮೊಗ್ಗದ ಸಂಯುಕ್ತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇದೆ. ಘಟನೆ ನೆನಪು ಮಾಡಿಕೊಂಡ್ರೆ ಈಗಲೂ ಮೈ ಜುಮ್ಮನ್ನುತ್ತೆ. ನಾವು ಸುಮಾರು 7 ಜನ ಗೋಡೆ ಕೆಲಸ ಮಾಡ್ತಾ ಇದ್ವಿ. ಸಿಮೆಂಟ್ ಬೆಡ್ನ ಕೆಲಸದಲ್ಲಿ ನಾವು ತೊಡಗಿಕೊಂಡಿದ್ವಿ. ಏಕಾಏಕಿ ಭಾರಿ ಪ್ರಮಾಣದ ಮಣ್ಣು ಕುಸಿದು ಬಿಡ್ತು. ಎಲ್ಲರೂ ಕೂಡ ಆಘಾತಕ್ಕೊಳಗಾಗಿದ್ವಿ. ತಕ್ಷಣ ಜಿಗಿದು ತಪ್ಪಿಸಿಕೊಂಡು ಸಣ್ಣ ಪುಟ್ಟ ಗಾಯಗಳಾಗಿದೆ. ಶಬೀರ್ ಸೇರಿ 3 ದುರಂತದಲ್ಲಿ ಜೀವ ಕಳ್ಕೊಂಡ್ರು ಅಂತ ಹೇಳಿ ಬದುಕುಳಿದಂಥ ಸಚಿನ್ ಹಾಗೆ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನೆಲಗಲ್ಲು ಹೈವೇರಿ ಅಂತ. ನಮ್ಮ ಹೆಸರು ಅಶೋಕ್ ಅಂತ. ಹೈವೇರಿ ಅಂತ ನೆಲಗಲ್ಲು. ಅಂದರೆ ಕೆಲಸ ಮಾಡೋಕ್ಕೆ ಬಂದಿದ್ವು. ಅದೇ ಒಂದು 15 ದಿವಸ ಒಂದು 5 ವರ್ಷ 5 ವರ್ಷ ಆತಿಲ್ಲೇ ಮಾಡೋಕತ್ತು. ಅಲ್ಲಿ ತಳಗೆ ಬೆಡ್ ಹಾಕೋ ಮುಂದೆ ಅದು ನೋಡಲಿಲ್ಲ, ನಾವು ನೋಡಿದ್ದಿಲ್ಲ. ಮಣ್ಣು ಎಳೆ ಮುಂದೆ ಇದು ಬೆಡ್ ಎಳೆ ಮುಂದೆ ನಾವು ಮಕ್ಕಳೇ ಕುಸಿದು ಬಿದ್ದುಬಿಡ್ತು ಮಣ್ಣದು. 2 ಗಾಡಿ ಎದ್ದಾಡು ಏನಾಗಿದ್ದಿಲ್ಲ. ಅದು ಹೆಂಗೆ ಬಿತ್ತು ನಮಗೆ ಗೊತ್ತಾಗಲ್ಲ. ಅಲ್ಲಿ ಒಂದು 6 ಜನ ಇದ್ದೀವಿ ಅಣ್ಣ. 3 ಜನ ಸಿಕ್ಕಾಕಂದ್ರಣ್ಣ. ಒಬ್ರು ಕಾಲು ಒಂದು ಸಿಕ್ಕಾಕೊಂಡು ಮಣ್ಣು ತೆಗೆದು ಅವ್ರಿಗೆ ಮ್ಯಾಗ ಎತ್ತು ಕಳಿಸಿದ್ವಿ ಅಷ್ಟೇ. ನಿಮಗೆ ಆ ಥರ ಏಟಾಗಿದೆ? ನಮ್ಮ ಕಾರ್ ಅಷ್ಟೇ ನೋವು ಕಟ್ಟಿ ಅಂದರೆ ಸಡನ್ನಾಗಿ ಆಯಿತಾ? ಏನು ಗೊತ್ತಾಗಲಿಲ್ಲ ಅವ್ರಿಗೆ ಮತ್ತೆ ಆ ಥರ ಆಗುತ್ತೆ ಅಂತ ನಿರೀಕ್ಷೆ ಇಲ್ಲರಿ. ಮುಂಚೆಲ್ಲ ಅಲ್ಲೇ ಕೆಲಸ ಮಾಡಿ? ಹ್ಞೂ, ಅಲ್ಲೇ ಮಾಡ್ಯಾರ. ಓಕೆ. ಯಾವ ಥರ ಯಾರು ಹೆಲ್ಪ್ ಮಾಡಿದ್ರು ನಿಮಗೆ? ಹೆಂಗಾಯಿತು ಪರಿಸ್ಥಿತಿ? ರಿಸ್ಕ್ ಏನಾಗಿ ನೋಡ್ರಿ. ಓಕೆ. ಏನು ಅನಿಸುತ್ತೆ ಘಟನೆ ನೆನೆಸ್ಕೊಂಡ್ರೆ? ಏನು ರೀ ಘಟನೆ ನೋಡಿ ನೆನೆಸ್ಕೊಂಡ್ರೆ ಏನು ಅನಿಸುತ್ತೆ? ಹೆದರಿಕೆ ಅನಿಸುತ್ತೆ ಅಥವಾ ಅಲ್ಲಿ ಕೆಲಸ ಮಾಡಿದ್ದೆ ಒಂದು ಕಷ್ಟ? ಅಷ್ಟು ದಿವಸ ಮಾಡಿದ್ರೆ ಒಟ್ಟೆ ಹೆದರಿಕೆ ಇದ್ದಿಲ್ಲ ರೀ. ಅದು ಒಮ್ಮೆ ಖುಷಿ ಬೀಳುತ್ತೆ ನಮ್ಗೆ ಗೊತ್ತಾಗಲಿಲ್ಲ. ಅದು ನಿನ್ನೆ ಆಗಿದ್ದು ನೋಡಿ ಒಂಥರ ಏನಾಗಿತ್ತು ನಮಗೆ ಗೊತ್ತಾಗೋದು ಹೆಂಗೆ ಆಯ್ತು ಅಂತ. ಇದು ಮುಂಜಾಗ್ರತಾ ಕ್ರಮ ಎಲ್ಲ ಇತ್ತು ಅಲ್ಲಿ? ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಒಂದು ದುರಂತ 3 ಕುಟುಂಬಗಳ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡಿಬಿಟ್ಟಿದೆ. 3 ಕುಟುಂಬಗಳನ್ನ. ಘಟನೆಗೆ ನಿಖರವಾದ ಕಾರಣ ಏನು ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇದೆಯಾ? ಜೊತೆಗೆ ಮಾಡ್ತಾ ಇದ್ದಿದ್ದು ರಸ್ತೆ ಕಾಮಗಾರಿ, ರಸ್ತೆ ಅಗಲೀಕರಣ ಕಾಮಗಾರಿ. ಸರ್ಕಾರದಿಂದ ಪರಿಹಾರ ಘೋಷಣೆಯಾಗಿದೆಯಾ? ಏನ್ ಡೀಟೇಲ್ ಸಿಗ್ತಾ ಇದೆ ಪ್ರಸನ್ನ? ವಿದ್ಯಾಶ್ರೀ, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಗರ ಮತ್ತೆ ನಗರ ಅಂದ್ರೆ ನಗರದಲ್ಲಿ ಬರುವಂತಹ ನಗರದಿಂದ ದೂರದಲ್ಲಿರುವಂತಹ ಹುಲಿಕಲ್ ಘಾಟಿ ಅಂತ ಹೇಳ್ತಾರೆ. ದಕ್ಷಿಣ ಕನ್ನಡ ಮತ್ತೆ ಮಲೆನಾಡು ಶಿವಮೊಗ್ಗವನ್ನ ಸಂಪರ್ಕಿಸುವಂತಹ, ಅದರಲ್ಲೂ ವಾಣಿಜ್ಯ ವಾಹನಗಳ ಓಡಾಟಕ್ಕೆ ಒಂದು ಅವಕಾಶ ಇರುವಂತಹ ಒಂದು ಘಾಟಿಯಾಗಿರುವಂತಹ ಹುಲಿಕಲ್ ಘಾಟ್ನ ಹೇರ್ಪಿನ್ ಕರ್ವಲ್ಲಿ ನಿನ್ನೆ ನಡೆದಿರುವಂತಹ ಒಂದು ಘಟನೆ ನಿಜಕ್ಕೂ ತುಂಬಾ ದುರಂತನೆ ಅಂತ ಹೇಳ್ಬೋದು. ಯಾಕೆಂದ್ರೆ ಮಳೆಗಾಲಕ್ಕೂ ಮುನ್ನವೇ ಎಂದು ದರೆ ಕುಸಿತ ಸಂಭವಿಸಿರುವುದು, ಮಣ್ಣು ಕುಸಿದ್ಬಿಟ್ಟು ಈ ತರ ಒಂದು ಘಟನೆಯಲ್ಲಿ 3 ಜನ ಪ್ರಾಣ ಕಳ್ಕೊಂಡಿರುವಂತದ್ದು. ಈ ಪ್ರಾಣ ಕಳ್ಕೊಂಡಿರೋ ಪೈಕಿ ರಾಘವೇಂದ್ರ ಅಂತ ಏನ್ ಹೇಳಲಾಗತ್ತೆ, ಆತ ಗುತ್ತಿಗೆದಾರರಾಗಿರುವಂತಹ ಸಿ ವಿ ಚಂದ್ರಶೇಖರ್ ಅಂತ ಏನು ಈ ಕಾಮಗಾರಿಯ ಗುತ್ತಿಗೆದಾರ ವಹಿಸಿಕೊಂಡಿದ್ದಾರೆ. ಅವರ ಬಲಗೈ ಬಂಟನಾಗಿದ್ದಂಥವ್ರು, ರೈಟರ್ ಆದಂಥವ್ರು ರಾಘವೇಂದ್ರನವರು, ಅವರು ಮೃತಪಟ್ಟಿದ್ದಾರೆ. ಅವರಿಗೆ ಈಗ ಕೇವಲ 18 ದಿನಗಳ ಹಿಂದಷ್ಟೇ 2ನೇ ಹೆಣ್ಣು ಮಗು ಆಗಿತ್ತು. ಇವತ್ತು ಅವರ ಪತ್ನಿ ಮತ್ತೆ ತಾಯಿ ಬಂದ್ಬಿಟ್ಟು ಏನು ಶವನ ಮರಣೋತ್ತರ ಪರೀಕ್ಷೆಗೋಸ್ಕರ ನಗರದ ಸಂಯುಕ್ತ ಆಸ್ಪತ್ರೆಯಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಅವ್ರು ಬಂದು ತುಂಬಾ ಕಣ್ಣೀಡಿರ್ತಾರೆ. ನೋಡ್ರೆ ಈ ಒಂದು ಘಟನೆ ನಿಜಕ್ಕೂ ತುಂಬಾನೇ ಮನ ಕಲಕುವಂಥದ್ದು. ಅದೇ ರೀತಿ ಇನ್ನಿಬ್ರು ಏನು ಮೃತಪಟ್ಟಿದ್ದಾರೆ ಅವರು ಹಾವೇರಿ ಮೂಲದವರು. ಅವರು ಕೂಡ ಅವರ ಸಂಬಂಧಿಕರು ಬರೋಕ್ಕೋಸ್ಕರ ಅಲ್ಲಿ ಮುಂದಿನ ಕ್ರಮಕ್ಕಾಗಿ ಪೊಲೀಸರು ಮತ್ತೆ ವೈದ್ಯರು ಕಾಯ್ತಿರುವಂಥದ್ದು. ಇದಲ್ಲದೆ ಇನ್ನು ಏನು ಇಬ್ರು ಗಾಯಗೊಂಡಿದ್ದಾರೆ, ಅವರು ಸಂಯುಕ್ತ ಆಸ್ಪತ್ರೆಯಲ್ಲೇನೆ, ಅದೇ ನಗರದ ಸಂಯುಕ್ತ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾರೆ, ಸಚಿನ್ ಮತ್ತೆ ಅಶೋಕ್ ಅಂತ ಹೇಳ್ಬಿಟ್ಟು ಅಂತ. ಅದಲ್ಲದೆ ಇನ್ನೊಬ್ಬ ಏನ್ ಘಟನೆಯಲ್ಲಿ ಗಾಯಗೊಂಡಿರೋ ಆತ ಶಿವಮೊಗ್ಗದ ಮೆಗನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂಥದ್ದು. ಒಟ್ಟು ಮಣ್ಣು ಕುಸಿದ ಸಂದರ್ಭದಲ್ಲಿ 7 ಜನ ಇದ್ದಂಥದ್ದು ಅಂತ ಹೇಳಲಾಗ್ತದೆ. ಅದರಲ್ಲಿ 3 ಜನ ಮೃತಪಟ್ಟರೆ 4 ಜನರಲ್ಲಿ ಈಗಾಗಲೇ ಇಬ್ರು ನಗರದ ಸಂಯುಕ್ತ ಆಸ್ಪತ್ರೆಯಲ್ಲಿ, ಒಬ್ಬ ಶಿವಮೊಗ್ಗದ ಮೆಗನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾರೆ. ಇನ್ನೊಬ್ಬ ಸಚಿನ್ ಅಂತ ಹೇಳಂತ ಇನ್ನೊಬ್ಬ ವ್ಯಕ್ತಿ ಆಲ್ರೆಡಿ ಈಗ ಆತ ಡಿಸ್ಚಾರ್ಜ್ ಆಗ್ಬಿಟ್ಟು ಸಣ್ಣ ಪುಟ್ಟ ಏನು ಪೆಟ್ಟಾಗಿತ್ತು ಆತ ಚಿಕಿತ್ಸೆ ಪಡೆದ್ಬಿಟ್ಟು ಮನೆಗೆ ತೆರಳಿರುವಂಥದ್ದು. ಒಟ್ಟಾರೆ ಈ ಘಟನೆಗೆ ಅವೈಜ್ಞಾನಿಕ ಕಾಮಗಾರಿ ಮತ್ತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದೆ ನಡೆಸಿರುವಂತದ್ದೇ ಒಂದು ಕಾರಣ ಅಂತ ಹೇಳ್ಬಿಟ್ಟು ಸ್ಥಳೀಯರು ಹೇಳ್ತಿರೋದು. ಯಾಕೆಂದ್ರೆ ಒಂದು 106 ಅಡಿ ಎತ್ತರದ ರಿಟೈನಿಂಗ್ ವಾಲ್ ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾದಂತ ತಾಂತ್ರಿಕ ನೆರವಾಗಿರ್ಬೋದು, ಅದಕ್ಕೆ ಬೇಕಾದಂತ ಎಕ್ಸ್ಪರ್ಟ್ನ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ಪರಿಣಾಮ ಇದು ಘಟನೆ ನಡೆದಿದೆ. ಜೊತೆಗೆ ಎಲ್ಲದಕ್ಕಿಂತ
ಎಲ್ಲದಕ್ಕಿಂತ ಮುಖ್ಯವಾಗಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಏನಿದ್ರು ಹೊಸನಗರ ವಿಭಾಗದ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಇದರಲ್ಲಿ ಎದ್ಕಾಣುತ್ತೆ. ಇಷ್ಟೊಂದು ದೊಡ್ಡ ಮಟ್ಟದ ಕಾಮಗಾರಿ ನಡೀತಿರ್ಬೇಕಾದ್ರೆ ಅಲ್ಲಿ ಯಾರೊಬ್ರು ತಾಂತ್ರಿಕವಾದಂತಹ ಎಕ್ಸ್ಪರ್ಟ್ ಇಲ್ಲದೆ ಮಾಡಿರುವಂತದ್ದು, ಮತ್ತೆ ಟೆಕ್ನಿಕಲ್ ರಿಪೋರ್ಟ್ ಫಸ್ಟ್ ಅದೇ ಕಾಮಗಾರಿ ಆಗ್ಬೇಕಾದ್ರೆ ರಿಪೋರ್ಟ್ ಅಂತ ತಗೊಳ್ತಾರೆ. ಆ ಮಣ್ಣಿನ ಒಂದು ಯಾವ ತರ ಗುಣಮಟ್ಟದ ಮಣ್ಣಲ್ಲಿದೆ, ಅಲ್ಲಿ ಕುಸಿಯೋ ಸಾಧ್ಯತೆ ಯಾವ ತರ ಇತ್ತೀಚೆಗೆ ಈ ತರದ ಯಾವುದನ್ನು ಕೈಗೊಳ್ಳದೆ ಈ ತರ ಒಂದು ಕೆಲಸ ಮಾಡಿರೋದ್ರ ಪರಿಣಾಮವಾಗಿ ಅವೈಜ್ಞಾನಿಕವಾಗಿ ಮಣ್ಣನ್ನ ನೇರವಾಗಿ 90 ಡಿಗ್ರಿಯಲ್ಲಿ ಅದನ್ನ ತೆಗೆದರ ಪರಿಣಾಮವಾಗಿ ಏಕಾಏಕಿ ಮಣ್ಣು ಭಾರಿ ಪ್ರಮಾಣದಲ್ಲಿ ಕುಸಿತಿರುವಂತದ್ದು. ಮಳೆಗಾಲಕ್ಕೆ ಮುನ್ನವೇ ಈ ತರದೊಂದು ಘಟನೆ ನಡೆದಂತದ್ದು. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಇನ್ನು ಮಳೆಗಾಲ ಆರಂಭವಾದ್ರೆ ಯಾವ ರೀತಿಯ ಮಣ್ಣು ಕುಸಿತ ಆಗಬಹುದು ಅಂತ ಹೇಳ್ಬಿಟ್ಟು ಈಗ ಜನರಲ್ಲಿ ಒಂದು ಆತಂಕ ಮತ್ತೆ ಅನುಮಾನ ಮೂಡ್ತಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಪ್ರಸನ್ನ ತಮ್ಮೆಲ್ಲ ಡೀಟೇಲ್ಸ್ಗೆ.